ಜಾಗ ಇದೆ, ಕೂತ್ಕೊಳ್ಳಿ, ಯಾರು ನಿಂತ್ಕೋಬಾರ್ದು. ಎಲ್ಲ ಕೂತ್ಕೊಳ್ಳಿ, ಎಲ್ಲ ಜಾಗ ಇದೆ, ಕೂತ್ಕೊಳ್ಳಿ. ಎಂದು ಕೂತ್ಕೊಳ್ಳಿ ಹೇಳ್ತಾ ಇದ್ದೀನಿ. ಕೇಳ್ತೀನಿ. ನೀವು ದಯವಿಟ್ಟು ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಜಾಗ ಬಿಡ್ತೀರಾ ಇಲ್ಲ ಎಲ್ರಿಗೂ? ಕೂತ್ಕೊಳ್ರಿ, ಕೇಳ್ತಾರ ಅವರು. ಕೂತ್ಕೊಳ್ರಿ. ಈಗ ಗಾಂಧಿನಗರದ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದು ಅವರ ಮನವಿಯನ್ನು ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಬಗ್ಗೆ ನನಗೇನು ಹೇಳೋದು ಬೇಕಾಗಿಲ್ಲ. ನಾವೆಲ್ಲ ಅವ್ರ ತಂದೆ ಜೊತೆ ಇದ್ದವರು ಮಾಡಿದ್ದೀವಿ. ಆದ್ರಿಂದ ಈಗ ನಿಮಿಷ ಹೇಳೋದು ಕೇಳಿದ್ರಿ. ಅವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಆಗಿದೆ, ಏನಾಗಿದೆ ಅದನ್ನ ನೀವೆಲ್ಲ ಹೇಳಿರೋದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ಅವ್ರು ಏನ್ ತೀರ್ಮಾನ ಹೇಳ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಇರೋದು 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡೋಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿದ್ದೀನಿ. ಸೋನಿಯಾ ಗಾಂಧಿ ಅವರು ನಮಗೆಲ್ಲ ಅಧಿಕಾರಕ್ಕೆ ತಂದುಕೊಟ್ರು, ಅವ್ರು ಪ್ರಧಾನಮಂತ್ರಿ ಆದ್ರ ಆಯ್ತು, ಅದನ್ನೆಲ್ಲ ಆಮೇಲೆ ನೋಡೋಣ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆನೂ ನೀವು ಧಿಕ್ಕಾರ ಹಾಕೋಗಿಲ್ಲ. ನಿಮ್ಮ ಬೇಡಿಕೆಯನ್ನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ ಅದು ನಾನು ಒಪ್ಕೊಳ್ತೀನಿ. ಆದ್ರೆ ಯಾರು ಧಿಕ್ಕಾರ ಹಾಕೋಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಕಚೇರಿ. ನೀವೇನೆಲ್ಲ ಹೇಳ್ತೀರಿ ಒಂದೊಂದು ಗಂಟೆಯಲ್ಲಿ ಬಂದು ಮಾತಾಡಿ ನಾನು ಕೇಳ್ತೀನಿ. ಆದ್ರಿಂದ ಗಾಂಧಿನಗರ ಅವರು ನಮ್ಗೆ ಒಂದು ಬೇಡಿಕೆನ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಕಳಿಸ್ತೀನಿ, ಮತ್ತೆ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಹೇಳಿ ಕಳಿಸ್ತೀನಿ. ಅವ್ರು ಹೇಳಿದ್ದನ್ನ ನಾನು ಪುನಃ ದಿನೇಶ್ ಗುಂಡೂರಾವ್ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ ನಾನು ರಾಜಕೀಯಕ್ಕೆ ಬಂದಾಗ ಅವ್ರ ತಂದೆ ಜೊತೆಗೆ ಇನ್ನೂ ಅವರು 6 ತಿಂಗಳ ಮಗು. ಆದ್ರಿಂದ ನನಗೆ ಇವೆಲ್ಲ ಹೇಳ್ಬೇಡಿ, ನನಗೆ ಎಲ್ಲರಿಗೂ ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ನಮ್ಮ ಪಕ್ಷದ ಕಚೇರಿಗೆ ಬಂದಿದ್ದೀರಿ, ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀರಿ. ನಿಮ್ಗೆ ಒಳ್ಳೇದಾಗಲಿ. ಅವ್ರನ್ನೆಲ್ಲ ಕರ್ಕೊಂಡು ನೀವು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ಆಯ್ತು, ಧನ್ಯವಾದ. ಗಾಂಧಿನಗರವರೆಲ್ಲ ಗಾಂಧಿನಗರವರೆಲ್ಲ ಆಗಿ ಹೊರಡಿ. ಗಾಂಧಿನಗರ ಹೊರಗಡೆ ಜಾಗ ಮಾಡಿಕೊಡಿ. ಗಾಂಧಿನಗರ ಹೊರಗಡೆ ಜಾಗ ಮಾಡಿಕೊಡಿ. ಗಾಂಧಿನಗರ ಜಾಗ ಮಾಡಿಕೊಡಿ. ಅವ್ರು ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಹ. ಗೋವಿಂದರಾಜನಗರ, ಕೃಷ್ಣಪ್ಪ, ಪ್ರಿಯಾಂಕ, ಕೃಷ್ಣ ಅವರ ಕಡೆಯವರ ಸ್ವಲ್ಪ ಜಾಗ ಖಾಲಿ ಇದೆ, ಕೂತ್ಕೊಳ್ಳಿ. ಗಾಂಧಿನಗರ ಜಾಗ ಖಾಲಿ ಸೈಡ್ ಬರ್ರಿ ಸರ್. ಎಲ್ಲ ಪಕ್ಕದಲ್ಲಿ ನೇನು ಇಟ್ಕೊಂಡಲ್ಲ ಏನ್ ಮಾಡ್ತೀರಾ? ಗೋವಿಂದ ಎಲ್ಲ ಕಾರ್ಯಕರ್ತರು ದಯಮಾಡಿ ಕೂತಿಬೇಕು.
ದಯಮಾಡಿ ಬ್ಲಾಕ್ ಅಧ್ಯಕ್ಷರು ಮೇಲ್ಗಡೆ ಬನ್ನಿ. ದಯಮಾಡಿ ವಿಜಯನಗರ ಮತ್ತೆ ಗೋವಿಂದನಗರ ಅಡ್ಜಸ್ಟ್ ಮಾಡಿಸ್ತೀನಿ. ದಯಮಾಡಿ ವಿಜಯನಗರ ಗೋವಿಂದನಗರ ಕೂತ್ಕೊಳ್ಳಿ. ಅಷ್ಟೇ. ಬ್ಲಾಕ್ ಅಧ್ಯಕ್ಷರು ದಯಮಾಡಿ ವೇದಿಕೆ ಗ್ಯಾರಂಟಿ ಅಧ್ಯಕ್ಷರು ಮತ್ತೆ ಅಧ್ಯಕ್ಷರು ದಯಮಾಡಿ ಮೇಲ್ಗಡೆ ಬನ್ನಿ. ದಯಮಾಡಿ ಬನ್ನಿ. ದಯಮಾಡಿ ಕೂತ್ಕೊಳ್ಳಿ. ಬ್ಲಾಕ್ ಅಧ್ಯಕ್ಷರು ಮೇಲ್ಗಡೆ ಬನ್ನಿ. ಗಾಂಧಿನಗರ ಅವ್ರಿಗೆ ಹೊರಗಡೆ ಜಾಗ ಮಾಡಿಕೊಡಿ. ವಿಜಯನಗರ ಗೋವಿಂದರಾಜನಗರ ಕಡೆಯಿಂದ ಬಂದಿರೋರು ಸ್ವಲ್ಪ ಅಲ್ಲಿ ಕೂತ್ಕೊಳ್ಳಿ, ಆರಾಮಾಗಿ. ವಿಜಯನಗರ ಗೋವಿಂದರಾಜನಗರ ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ಗಾಂಧಿನಗರ ಹೊರಗಡೆ ಹೋಗ್ತಾ ಇದ್ದಾರೆ, ಕಾಯ್ಕೊಳ್ಳಿ ಒಂದು ನಿಮಿಷ. ಗಾಂಧಿನಗರ ಹೊರಗಡೆ ಹೋಗಿ ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ವಿಜಯನಗರದವರು ಹಲೋ, ಆರಾಮಾಗಿರಿ. ಆಯ್ತು. ಗಾಂಧಿನಗರ ಅವರು ಅವ್ರಿಗೆ ಜಾಗ ಮಾಡಿಕೊಡಿ. ಅವ್ರ ಬೇಡಿಕೆ ಇಟ್ಟಿದ್ದಾರೆ ನನ್ನ ಮುಂದೆ. ಗೋವಿಂದರಾಜನಗರ ಮತ್ತು ವಿಜಯನಗರದ ಬಂದಿದ್ದೀರಿ. ದಯವಿಟ್ಟು ಕಾಂಗ್ರೆಸ್ ಆಫೀಸ್ ಇದು, ನಿಮ್ಮ ಆಫೀಸು, ಆರಾಮಾಗಿ ಕೂತ್ಕೊಳ್ಳಿ. ನಾನು ಎಲ್ಲರ ಮಾತು ಕೇಳ್ತೀನಿ. ಈಗ ಆ ಕಾಂಗ್ರೆಸ್ ಆಫೀಸು ನಿಮ್ದು, ಇದು ನಿಮ್ಮ ಆಫೀಸಿಗೆ ನೀವು ಬಂದಾಗ ಆರಾಮಾಗಿ ಕೂತ್ಕೊಳ್ಬೇಕು. ನಾವೆಲ್ಲ ಚೇರು ಗೀರು ಎಲ್ಲ ಹಾಕ್ಸಿದ್ದೀವಿ, ಕೂತ್ಕೊಳ್ಳಿ. ನಿಮ್ಮೆಲ್ಲರೂ ಮಾತನಾಡಿ ಕೇಳ್ತೀನಿ. ಗಾಂಧಿನಗರ ಹೊರಗಡೆ ಹೋಗಿ ಜಾಗ ಮಾಡಿಕೊಡಿ. ವಿಜಯನಗರದ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಅವರು, NSC ಅವರು, ಮಹಿಳಾ ಕಾಂಗ್ರೆಸ್ ಅವರು ಅವರಿದ್ರೆ ಮೇಲೆ ಬನ್ನಿ. ನೀವು ಒಬ್ಬೊಬ್ಬರೇ ಮಾತಾಡಿ. ಅಲ್ಲಿವರೆಗೂ ಗಾಂಧಿನಗರ ಅವ್ರಿಗೆ ಹೊರಗಡೆ ಹೋಗಿ ಜಾಗ ಮಾಡಿಕೊಡಿ. ಇಲ್ಲಿ ನಿಂತಿರೋರು ಹೋಮ ಅಪ್ಪ ಬಾಗಲ ವಸಂತಿ ಎಲ್ಲ ಕೂಡು ಹೋಮ. ಗಾಂಧಿನಗರ ವಾರನ್ನೆಲ್ಲ ಕೂಡು வெளியில போ. ಸ್ವಲ್ಪ ಈಗ ಆರಾಮಾಗಿ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣಪ್ಪನವ್ರ ಕಡೆ ಬಂದು ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಮಾತಾಡ್ತಾರೆ, ಅವ್ರು ಮಾತಾಡೋದನ್ನ ಕೇಳ್ತೀವಿ. ಈ ರೀತಿ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ ನಾವೆಲ್ಲ ಮನವಿ ಮಾಡ್ತಾ ಇದ್ದೇವೆ. 4 ಬಾರಿ ಗೆದ್ದಂತ ನಮ್ಮ ಬಡವರ ಬಂಧು ಮತ್ತೆ ಮಾಜಿ ವಸತಿ ಸಚಿವರು ಹಾಗೂ ಅಜಾತಶತ್ರು ನಮ್ಮ ಗೋವಿಂದನಗರ ಶಾಸಕರು ಪ್ರಿಯಾ ಕೃಷ್ಣ ಅವರಿಗೆ ಇಬ್ಬರು ಬಂದು ಮಂತ್ರಿ ಮಾಡಬೇಕಾಯಿತು. ಅದ್ಯಾರಿಗೂ ಮನೆ ಕೇಂದ್ರದಲ್ಲಿ ತಪ್ಪು ಗೊತ್ತಾಗಿಲ್ಲ. ದಯಮಾಡಿ ಅವರಿಗೆ ಮಂತ್ರಿ ಮಾಡಬೇಕು. ಬಹಳ ದಕ್ಷರಿದ್ದಾರೆ, ಯಾವುದೇ ಇನ್ಕಮ್ ಇಲ್ಲ. ಅವ್ರಿಗೆ ಬಹಳ ದಕ್ಷತೆಯಿಂದ ಬಡವರಿಗೆ ಲಕ್ಷಾಂತರ ಮನೆ ಕೊಟ್ಟಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ರು. ದಯಮಾಡಿ AICC ಅಧ್ಯಕ್ಷರ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಾದ ಕೃಷ್ಣಪ್ಪ ಅವರಿಗೆ ಖಂಡಿತವಾಗಿ ಮಂತ್ರಿ ಸ್ಥಾನ ಕೊಡಲೇಬೇಕು. ದಯಮಾಡಿ ನಮ್ಮ ಮನೆಯನ್ನು ಪುರಸ್ಕರಿಸಬೇಕು. ನಮ್ಮ ಗೋವಿಂದನಗರ ವಿಜಯನಗರ ಜನತೆ ಪರವಾಗಿ ಮತ್ತೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂತ BK ಹರಿಪ್ರಸಾದ್ ಸರ್ಗೆ ನಮಸ್ಕಾರ. ಇನ್ನು ಆಮೇಲೆ ಲಾಸ್ಟ್ ಕೊಡೋದಿಲ್ಲ, ಆಮೇಲೆ ಕೊಡೋಣ, ಒಟ್ಟಿಗೆ ಬಾ. ಏನಾದ್ರೆ ಬೇಗ ಮಿನಿಸ್ಟರ್ ಮಾಡಿಬಿಡ್ಲಿ ಅಂತ ಆಹ್ವಾನ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ. ನಾನು ಒಂದು ಬ್ಲಾಕ್ ಅಧ್ಯಕ್ಷ ಆನಂದ್ ಕುಮಾರ್ ಅಂತೇಳಿ. ಇದೇ ರೀತಿ ನಿಮ್ಮನ್ನ ಮತ್ತೆ ನಮ್ಮ ಇದೇ ರೀತಿ ಸರ್ ತಮ್ಮನ್ನ ಮತ್ತೆ ನಮ್ಮ ಬನ್ನಿ ಏನು ಮೇಲ್ ಬನ್ನಿ. ಪಿಕ್ಚರ್ ಬನ್ನಿ, ಇದು ನಮ್ಮ ಮನೆ, ಇದು ಪಿಕ್ಚರ್ ಬನ್ನಿ. ಬನ್ನಿ ಸರ್.
ದಯವಿಟ್ಟು ಒಂದೇ ಒಂದು ಮನವಿ ಸರ್, ನಮ್ಮ ಕೃಷ್ಣಪ್ಪನವರಾಗಿರ್ಬೋದು, ಪ್ರಿಯಾ ಕೃಷ್ಣವರಾಗಿರ್ಬೋದು, ತಾವು ಕಂಡಂತ ನೀವು ನಮ್ಮ ಕ್ಷೇತ್ರದಲ್ಲಿ MP ಎಲೆಕ್ಷನ್ಗೆ ನೀವು ಸಹ ಸ್ಪರ್ಧೆ ಮಾಡಿದ್ರಿ. ಆ ಒಂದು ಟೈಮ್ನಲ್ಲಿ ಯಾವ ರೀತಿ ನಮ್ಮ ಕಾರ್ಯಕರ್ತಗಳ ಹುಮ್ಮಸ್ಸಿನಿಂದ ತಾವು ಗೆಲ್ಲೇಬೇಕು ಅನ್ನತಕ್ಕಂತ ಒಂದು ಉದ್ದೇಶದಿಂದ ಎಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ. ಅದು ಒಂದೇ ನಮ್ಮ ಎರಡು ಕ್ಷೇತ್ರದ ಎಲ್ಲ ನಮ್ಮ ನಾಯಕರುಗಳು ಇವತ್ತು ಒಂದು ಮನವಿಯನ್ನು ಸಲ್ಲಿಸಬೇಕು. ಅದು ಒಂದೇ ಸಾಮೂಹಿಕವಾಗಿ ರಾಜೀನಾಮೆಗೆ ನೀಡಬೇಕು ಅಂತ ಬಂದಿದ್ದಾರೆ. ಅದು ವಿಷಯವಾಗಿ ತಮಗೆ ವಿವರವಾಗಿ ಹೇಳ್ತೀವಿ ಸರ್. ನಮ್ಮ ಕೃಷ್ಣಪ್ಪ ಸಾಹೇಬರಾಗಿರ್ಬೋದು, ಪ್ರಿಯಾ ಕೃಷ್ಣರಾಗಿರ್ಬೋದು, ಅವ್ರ ಮನೆಗೆ ಬರತಕ್ಕಂತ ಎಲ್ಲ ಬಡವರು ಏನಿದ್ದಾರೆ ಸರ್, ಅವ್ರಿಗೆ ಅವ್ರ ಸ್ವಂತ ದುಡ್ಡಿಂದ, ನೀವೇ ನೋಡಿದ್ರಿ, ಅವರ ಸ್ವಂತ ಹಣದಿಂದ ಯಾವುದೇ ರೀತಿ ಭ್ರಷ್ಟ ಅಥವಾ ಯಾವುದೇ ರೀತಿ ಕಳಕಳಿಯಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಇಳಿದಿರ್ತಕ್ಕಂಥ ನಾಯಕರು ಯಾರಾದರೂ ರಾಜ್ಯದಲ್ಲಿ ನಮಗೆ ಸಿಗ್ತಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣವರು ಇಷ್ಟಪಡ್ತಿದ್ದಾರೆ. ಇನ್ನೊಂದು ಸರ್, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದಶಕಗಳಿಂದ ನಿಯತ್ತಾಗಿ ನಿಷ್ಠೆಯಿಂದ ದುಡಿತಿರ್ತಕ್ಕಂಥ ನಾಯಕರುಗಳು ಇವರು ಏನಿದ್ದಾರೆ, ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣವರು, ನಮ್ಮ ಪ್ರದೀಪ್ ಕೃಷ್ಣಪ್ಪನವರು ಸಹ ಸೇರಿ ಇವತ್ತು ಸರ್ 4 ದಶಕಗಳಲ್ಲಿ ಯಾವ ಹಾದಿಯಲ್ಲಿ ನೀವು ತೋರಿಸ್ಕೊಂಡಿದ್ದೀರಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ರಾಜ್ಯದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಆದ್ರೆ ನಮ್ಮ ನಾಡಿನ ನಾಯಕರುಗಳಾದಂತಹ ಧೀಮಂತ ನಾಯಕರುಗಳು ಯಾವುದೇ ಒಂದು ಹಾದಿ ತೋರಿಸಿದ್ರು ಒಂದು ಭಾರತ್ ಜೋಡೋ ಅನ್ನತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯವರು ಬಳ್ಳಾರಿಗೆ ಹೋದ್ರು ಪಾದಯಾತ್ರೆ ಮುಖೇನ. ಪಾದಯಾತ್ರೆಯಲ್ಲಿ ಹೋದಾಗ ಎಷ್ಟು ಸಾವಿರಾರು ಜನ ಯಾವ ರೀತಿ ಇಲ್ಲಿಂದ ನಾವು ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಎಷ್ಟು ಮುನ್ನಡೆಯಲ್ಲಿದೆ, ಹೇಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಜನರಿಗೆ ತೋರ್ಪಣೆ ಮಾಡಲಿಕ್ಕೆ ಬಳ್ಳಾರಿ ಪಾದಯಾತ್ರೆ ಹೋದ್ವಿ. ಅದಾದ ನಂತರ ಭಾರತ್ ಜೋಡೋ ಆಗಿರ್ಬೋದು, ಭಾರತ್ ಜೋಡೋದಲ್ಲಿ ಒಂದೇ ಒಂದು ವಿಷಯನ ಹೇಳಿದಂಗೆ ಪ್ರಿಯಾ ಕೃಷ್ಣ ನೋಡಿ ಎಲ್ಲ ಕಾರ್ಯಕರ್ತರನ್ನ ಕರೆದು ಅವ್ರಿಗೆ ಒಂದೇ ಹೇಳಿದ್ದು, ನಾವು ಏನು ಅನ್ಕೊಂಡಿದೀವಿ, ನಮ್ಮ ಭಾರತವನ್ನ ಜೋಡಿಸಬೇಕು. ಈ ಒಂದು ಬಿಜೆಪಿಯ ಭ್ರಷ್ಟ ಸರ್ಕಾರ ಏನ್ ನಡೀತಾ ಇದೆ ಅದನ್ನ ನಾವು ಎತ್ತಿಡಬೇಕು, ಅದು ನಮ್ಮೆಲ್ಲರ ಕರ್ತವ್ಯ ಅನ್ನತಕ್ಕಂಥ ಮಾತನ್ನ ಅವತ್ತು ಹೇಳಿ ನಾವು ಭಾರತ್ ಜೋಡೋಗೆ ನಮಗೆ ಯಾವ ರೀತಿ ಯಾವ ರೂಪುರೇಷೆಗಳನ್ನ ಹಾಕೊಂಡಿದ್ರು ಆ ಒಂದು ರೂಪುರೇಷೆಗಳಲ್ಲಿ ನಾವು ನಡ್ಕೊಂಡು ನಿಷ್ಠೆಯಿಂದ ಕೆಲಸ ಮಾಡಿದ್ವಿ ಸರ್. ಅದೊಂದೇ ಅಲ್ಲ ಸರ್, ಮೇಕೆದಾಟು ಯೋಜನೆಯಲ್ಲಿ ಅಧ್ಯಕ್ಷರಾಗಿದ್ದು ಅವಾಗ ನಮ್ಮ CM ಸಾಹೇಬರು, ನಾವು DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದು, ಅವರು ಹೇಳಿದಂತದ್ದು ಯಾವ್ದಾದ್ರು ಆಗಿದ್ರೆ ಅದನ್ನು ಸಹ ನಡ್ಕೊಂಡು ಯಾವುದೇ ಇದ್ದು ಒಂದೇ ಒಂದು ಬೇರೆ ಅವರು ಹೇಳೋದು, ಇವರು DK ಸಾಹೇಬರು ಹೇಳೋದು ಬಹಳ ಚೆನ್ನಾಗಿ ಮಾಡಿದ್ರಿ ಕೃಷ್ಣಪ್ಪನವರೇ, ಪ್ರಿಯಾ ಕೃಷ್ಣವರೇ. ಅವತ್ತು ಸಹ ನಮ್ಮ ಲಿಂಗ ಪೂಜೆ ಅವತ್ತು ಹಬ್ಬ ಇತ್ತು ಸರ್. ಹಬ್ಬದ ದಿನ ಸಹ ನಮ್ಮ ಶಿವರಾತ್ರಿ ಹಬ್ಬ ಇತ್ತು ಸರ್. ಶಿವರಾತ್ರಿ ಹಬ್ಬದ ದಿನ ಲಕ್ಷಾಂತರ ಜನ ಮೈಸೂರವರು ಬ್ಲಾಕ್ ಮಾಡಿ ನಾವೆಲ್ಲ ಹೋಗಿ ಅವತ್ತು ನಮಗೆ ಕುಡಿಯೋ ನೀರಿನ ನ್ಯಾಯ ನಮಗೆ ಸಿಗಬೇಕು, ಯಾರು ನಮ್ಮ ಪಕ್ಷದ ಪರವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಹೋರಾಟವನ್ನ ಮಾಡಿದ್ವಿ ಸರ್ ಅವತ್ತು. ಅದಾದ ನಂತರ ಯಾವ್ಯಾವ ಬೈ ಎಲೆಕ್ಷನ್ಸ್ ಡೆಲ್ಲಿಗೆ ಹೋಗ್ಬೇಕಾ ಅಥವಾ ಮತ್ತೆ ದಾವಣಗೆರೆಗೆ ಹೋಗ್ಬೇಕಾ ಮತ್ತೆ ಕೇರಳಕ್ಕೆ ಹೋಗ್ಬೇಕಾ, ಡೆಲ್ಲಿಗೆ ಅವರು ಒಬ್ಬೊಬ್ರೆ ಹೋಗಿ ಸುಮ್ಮನೆ ಯಾರೋ ಮಾಡಿದ್ರೆ ನಾಟಕ ಮಾಡ್ಕೊಂಡ್ ಬಂದಿಲ್ಲ ಸರ್. ಅವರು ಹೋಗಿ ನೂರಾರು ಜನ ನನ್ನಂತ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ನೂರಾರು ಜನ ಕಾರ್ಯಕರ್ತರೆಲ್ಲ ಜೊತೆಗೆ ಸುಮ್ಮನೆ ಕರ್ಕೊಂಡಾಗ ಸ್ವಂತ ದುಡ್ಡಿನಲ್ಲಿ ಅವರು ಫ್ಲೈಟ್ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಆಗು ಹೋಗುಗಳನ್ನೆಲ್ಲ ನೋಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ಬೆಂಗಳೂರು ಉಸ್ತುವಾರಿ ತಗೊಂಡಂತ ಅಭಿಷೇಕ್ ದತ್ ಅವ್ರಿಗೆ ನಾವು ಕೆಲಸವನ್ನ ಮಾಡಿ ಬಂದ್ವಿ ಸರ್ ಅವತ್ತು. ಅದಾದ್ಮೇಲೆ ಮೊನ್ನೆ ಬೈ ಎಲೆಕ್ಷನ್ ಆದಾಗ ದಾವಣಗೆರೆ ಹೋದ್ವಿ, ದಾವಣಗೆರೆಗೂ ಸಹ ಅದೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದ್ವಿ ಸರ್. ಆ ರಿಸಲ್ಟ್ ನೋಡಿದ್ರಿ. ಕೇರಳ ಹೋದ್ರಿ, ಕೇರಳ ಮುಗಿಸ್ಕೊಂಡು ಅಲ್ಲಿಂದ ಅವ್ರ ಮನೆಗೆ ಬರ್ಲಿಲ್ಲ. ನಾವು ಪ್ರಿಯಾ ಕೃಷ್ಣರು ನಮ್ಮೆಲ್ಲ ಕಾರ್ಯಕರ್ತರು ಕೇಳ್ತಾ ಇದ್ರು, ಬಿಜೆಪಿನವರು ಎಲ್ಲೋದ್ರಿ ನಿಮ್ಮ MLA ಅವರು ಅಂದ್ರೆ ನಮಗ್ ಗೊತ್ತಿದೆ ಸರ್, ಅಲ್ಲಿ ಕೇಳೋರು ಆಡ್ಕೊಳ್ಳೋರು ಇದ್ದೇ ಇಲ್ಲ ಸರ್. ಈ ರೀತಿ ಆಡ್ಕೊಳ್ಳೋ ಬಿಜೆಪಿ ಅವ್ರ ಮಧ್ಯೆ ನಾವು ಏನೋ ಅಂತಾರಲ್ಲ ಮಣ್ಣುನ ಅದೇನೋ ನುಗ್ಗದಾಗೆ ನಾವು ನುಗ್ಕೊಂಡು ಸುಮ್ಮನೆ ಇದ್ವಿ, ವಿಷ ನುಗ್ಕೊಂಡಾಗ ವಿಷ ನುಗ್ಗಂಗೂ ಇಲ್ಲ, ಉಗಿಯಂಗೂ ಇಲ್ಲ, ಆ ರೀತಿ ಆಗಿ ಆಮೇಲೆ ತಮಿಳ್ನಾಡು ಹೋದ್ರು ಸರ್. ತಮಿಳ್ನಾಡು ಕಳಿಸಿದ್ರು ಕೇರಳದಿಂದ, ಅದು ಸಹ ಮಾಡಿದ್ವಿ ಸರ್. ಅದಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವ ಹೇಗಿದೆ ಅಂತಂದ್ರೆ, ಅವ್ರ ಮನೆಗೆ ಬರತಕ್ಕಂತ ಬಡವರು ಏನಿದ್ದಾರೆ ಆ ಬಡವರಿಗೆ ಅವರ ಸ್ವಂತ ದುಡ್ಡಿಂದ ನಮ್ಮ ಸುತ್ತಮುತ್ತಲಿ ಯಾವ್ಯಾವ ಶಾಲೆಗಳಿದೆ ಎಲ್ಲಾ ಶಾಲೆಗಳಿಗೂ ತಾವು ಹೋಗಿ ನೋಡಬಹುದು ಸರ್. ಇವ್ರದ್ದು ಚೆಕ್ಗಳು ಇದ್ದೇ ಇದೆ ಸರ್ ಬಡವರಿಗೆ. ಏಕೆಂತಂದ್ರೆ ನನ್ನ ಕ್ಷೇತ್ರದಲ್ಲಿ ಇರತಕ್ಕಂತ ಬಡವರು ಆಗಿರ್ಬೋದು, ಯಾರೇ ವಿದ್ಯಾವಂತರು, ವಿದ್ಯಾವಂತ ಯುವಕರು ಮಕ್ಕಳು ಬೆಳಿಬೇಕು, ಒಳ್ಳೆ ವಿದ್ಯೆ ಕೊಡ್ಬೇಕು ಅವ್ರಿಗೆ. ನಮ್ಮ ದೇಶದ ಮುಂದೆ ಬರತಕ್ಕಂತ ಪ್ರಜೆಗಳು ಇವರು. ನಾವು ಎಷ್ಟೇ ಕಷ್ಟ ಆದ್ರೂ ನಮ್ಮ ಒಂದು ಹೋರಾಟ ಆಗಿರ್ಬೋದು ಸರ್. ಅವ್ರ ಮನೆಗೆ ಬರತಕ್ಕಂಥವ್ರಿಗೆ ಎಲ್ರಿಗೂ ಫೀಸಸ್ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಅವರು ಸ್ವಂತ ಹಣದಿಂದ ಕೊಟ್ಟರು. ಪ್ರತಿಯೊಂದು ದೇವಸ್ಥಾನಗಳಾಗಿರ್ಬೋದು, ಸಂಘ ಸಂಸ್ಥೆಗಳಿಗಾಗಿರ್ಬೋದು, ಪ್ರತಿಯೊಂದು ಅವರು ಸ್ವಂತ ದುಡ್ಡನ್ನು ಕೊಟ್ಟಿದ್ದಾರೆ. ದಯಮಾಡಿ ತಮ್ಮಲ್ಲಿ ಮನವಿ, ಇವತ್ತು ನಾವು ಸರ್ ನೂರಾರು ಜನ ಕಾರ್ಯಕರ್ತರು ಇಲ್ಲಿ ಬಂದಿದ್ದೀವಿ
ಸರ್. ಎಲ್ಲ ಏನೇನು ವಿಂಗ್ಸ್ ಇದ್ದಾರೆ ಎಲ್ಲಾ ವಿಂಗ್ನವರು ಇಲ್ಲಿ ಬಂದು ತಮಗೆ ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡ್ತಾ ಇದೀವಿ. ಇವತ್ತು ತಮಗೆ ಹೇಳ್ತಾ ಇದೀವಿ ಸರ್, ನಮ್ಮ ಕೃಷ್ಣಪ್ಪನವರು ಪ್ರಿಯಾ ಕೃಷ್ಣ ಅವರು ಏನು ನಿಲುವನ್ನು ತಗೋತಾರೆ ಅದ್ರ ಮುಖೇನ ನಾವೆಲ್ಲ ಹೋಗಕ್ಕೆ ಸಿದ್ಧವಾಗಿದ್ದೀವಿ ಅನ್ನತಕ್ಕಂಥ ಸಂದೇಶವನ್ನು ತಮಗೆ ರವಾನೆ ಮಾಡಿ ಹೋಗಲಿಕ್ಕೆ ಬಂದಿದ್ದೀವಿ. ನಾವು ಅವರು ನಿಲುವು ಏನಾಗುತ್ತೋ ಅದ್ರ ಮೇಲೆ ನಾವು ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷ ಇದು, ನಾವು ನಾವು ಓಡಾಡತಕ್ಕಂಥ ಪಕ್ಷ ಇದು, ನಮ್ಮ ಪಕ್ಷದಲ್ಲಿ ನಾವು ಎರಡು ಆಮೇಲೆ ಸರ್ ಬಿಜೆಪಿನವರು ಆಡ್ಕೊಂಡು ಹೋಗ್ತಾರಲ್ಲಪ್ಪ ಏನಪ್ಪ ಸಿಎಂ ಗೆ ಎಷ್ಟು ದಿನ ಅಂತೀರ ಅಂತ ನಾವು ನಮ್ಗೆ ಆಮೇಲೆ ಮೊನ್ನೆ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ಬಹಳ ಖುಷಿಯಿಂದ ಇದ್ವಿ ಸರ್. ಹೋದ್ಸಲಿ 3.5 ವರ್ಷ ಹಿಂದೆನೆ ಕೊಡ್ತಾರೆ ಅಂತ ನೀವು 1 ವರ್ಷಗಳ ಕಾಲ ಕಳೆದ ಬಾರಿ ಸಿದ್ದರಾಮಯ್ಯ ಕೊಟ್ಟಿದ್ರು ಸರ್. ಲಕ್ಷಾಂತರ ಮನೆಗಳನ್ನ ಬಡವರಿಗೋಸ್ಕರ ಮೀಸಲಿಟ್ಟಿದ್ರು ಕೃಷ್ಣಪ್ಪನವರು. ಇಂಥ ಸಚಿವರು ಆಗಿದ್ರೆ ನೀವು ಕರ್ನಾಟಕದಲ್ಲಿ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಳ್ಳೆ ಹೆಸರು ಬರ್ತಾ ಇತ್ತು, ಬಹಳ ಒಳ್ಳೆ ಸಂದೇಶ ಬರ್ತಾ ಇತ್ತು. ಈ 2028ಕ್ಕೆ ನಾವು ಇನ್ನೂ ನಮ್ಮ ನಾಡಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈಗ 140 ಅಲ್ಲ 150 ಮೇಲೆ ಇರತಕ್ಕಂತ ಎಲ್ಲ ವಿಶ್ವಾಸ ನಮ್ಮ ಈ ಇಬ್ಬರು ನಾಯಕರಲ್ಲಿ ನೀವು ಸಚಿವರು ಮಾಡಿದ್ರೆ ಬಹಳ ಒಳ್ಳೆದಾಗ್ತದೆ ಸರ್. ಇದನ್ನ ದಯವಿಟ್ಟು ನೀವು ತಗೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ನೀವು ಸಚಿವ ಸ್ಥಾನವನ್ನು ಕೊಡಲೇಬೇಕು. ನಾವೆಲ್ಲರೂ ನಿಮಗೆ ಈ ಒಂದು ಸನ್ಮಾನ ಏನು ರಾಜೀನಾಮೆಯನ್ನು ಸಾಮೂಹಿಕವಾಗಿ ನೀಡಕ್ಕೆ ಬಂದಿದ್ದೀವಿ, ತಮಗೆ ತಲುಪಿಸ್ತೀವಿ ಸರ್. ನಮ್ಗೆ ತಮ್ಮ ಮೇಲೆ ಗೌರವ ಇದೆ, ಬಹಳ ಗೌರವ ಇದೆ ಸರ್. ಗೌರವಂತ ಅಧ್ಯಕ್ಷರಾದಂತ ಹರಿಪ್ರಸಾದ್ ಅವರು ಕೇಳೋಣ, ನಾವು ಅವರ ಒಂದು ಅಹವಾಲುಗಳನ್ನ ಕೇಳೋಣ, ಅವ್ರನ್ನ ನಾವು ಹೇಳ್ಕೊಳ್ಳೋಣ. ಅವ್ರಿಗೆ ಯಾಕೆಂದ್ರೆ ಪಕ್ಷದ ಬಗ್ಗೆ ಗೊತ್ತಿದೆ ಅಂತ ಹೇಳಿ ತಮ್ಮ ಬಾಗಿಲಿಗೆ ತಮಗೆ ಮನವಿ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಸರ್. ದಯಮಾಡಿ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ, ಎಲ್ಲರೂ ಪರವಾಗಿ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ ಸರ್. ನಾನು ವಿಜಯನಗರ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಸರ್. ಹಲೋ ಸಾಹೇಬ್ರೆ, ಈಗ ತಾವೇನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೀರಿ, ನಿಷ್ಠಾವಂತ ನೀವು ತಳಮಟ್ಟದಿಂದ ಬಂದವರು, ನಮ್ಗೆ ಎಲ್ಲ ಈ ಕಾರ್ಯಕರ್ತರು ನಾವು ಏನಂತ ಬೇಗ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಿಷ್ಠಾವಂತರು ಅಂತ ಹೇಳ್ತಾನೆ ಇರ್ತೀರಾ, ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಯಾರು ಪಕ್ಷದ ವಿರೋಧ ಮಾಡಿದ್ರು ಅವ್ರಿಗೆಲ್ಲ ಕರೆದಿ ಮಂತ್ರಿ ಸ್ಥಾನ ಕೊಡ್ತಾರೆ. ಆದ್ರೆ ಯಾವುದೇ ಹಂತದಲ್ಲಿ ಕಾಂಗ್ರೆಸ್ ಪಕ್ಷನ ಬ್ಲಾಕ್ ಮೇಲ್ ಮಾಡಿದರೆ ನಿಷ್ಠಾವಂತವಾಗಿ ಧೀಮಂತ ನಾಯಕರಾದ ಕೃಷ್ಣಪ್ಪ ಅವರು ಹಾಗೂ ಪ್ರಿಯಾ ಕೃಷ್ಣ ಅವರಿಗೆ ಈ ರೀತಿ ಮಾಡಿದ್ರು ಅನ್ಯಾಯ ನೀವೇ ಹೇಳಿ ಸರ್. ದಯಮಾಡಿ ನಿಮ್ ಮುಖಾಂತರ ಹೈಕಮಾಂಡ್ಗೆ ನಾನು ಕೇಳೋದಷ್ಟೇ, ನಿಷ್ಠಾವಂತರನ್ನ ಉಳಿಸ್ಕೊಳ್ಳಿ. ನಿಷ್ಠಾವಂತರು ಇದ್ದಾರೆ ಪಕ್ಷ ಸರ್. ದಯಮಾಡಿ ಇನ್ನ ಮತ್ತೊಮ್ಮೆ ಆಲೋಚನೆ ಮಾಡಿ ನಮ್ಗೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಪಶ್ಚಿಮ ಜಿಲ್ಲಾ ಇದೀಗ ಕೆಪಿಸಿಸಿ ಅಧ್ಯಕ್ಷರು ಮಾತಾಡ್ತಾರೆ. ಅವ್ರ ಮಾತನ್ನ ದಯವಿಟ್ಟು ಆಲಿಸಬೇಕಾಗಿ ವಿನಂತಿ. ಯಾರು ಕೂಗಾಡಬಾರ್ದು. ವೇದಿಕೆ ಮೇಲೆ ಇರೋರೆಲ್ಲ ಕುತ್ಕೊಂಡ್ಬಿಡಿ, ಅಲ್ಲಿ ಹೋಗಿ ಬಂದ್ಬೇಡಿ, ದಯವಿಟ್ಟು ಬಂದ್ಬೇಡಿ, ದಯವಿಟ್ಟು ಎಲ್ಲ ಬಂದ್ಬಿಡಿ. ಎಲ್ರಿಗೂ ನಮಸ್ಕಾರ. ಅಣ್ಣ ಸ್ವಲ್ಪ ಹಿಂದೆ ಹೋಗೋಣ, ಹಿಂದೆ ಹೋಗ, ಹಿಂದೆ ಹಿಂದೆ ಹೋಗು. ವಿಜಯನಗರ ಗೋವಿಂದರಾಜ್ ನಗರದಿಂದ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಧ್ಯಕ್ಷರು, ಹಿಂದೆ ಹೋಗ್ರಪ್ಪ, ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, NSUI ಹಿಂದೆ ಹೋಗ್ರಪ್ಪ, ಹಿಂದೆ ಹಿಂದೆ ಹೋಗ್ರಿ, ಹಿಂದೆ ಹೋಗ್ರಿ. ಎಲ್ಲರಿಗೂ ಸ್ವಾಗತ. ಆರಾಮಾಗಿ ಕಾಂಗ್ರೆಸ್ ಆಫೀಸ್ ಬಂದಿದ್ದೀರಾ, ದೇವಸ್ಥಾನ ಇದ್ದಂಗೆ ನಿಮ್ಗೆಲ್ಲ. ಹಿಂದೆ ಹೋಗೋಣ, ಅವಾಗಿಂದ ಹಿಂದೆ ಹೋಗಿ ಅಂತ ಬಂದು ಸಾಯ್ತಾ ಇದ್ರು. ದೇವಸ್ಥಾನ ಅಲ್ವಾ? ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಗೌರವ ಕೊಡಲಿಲ್ಲ ಅಂದ್ರೆ ನೀವೆಲ್ಲ ಹೊರಟೋಗ್ಬೇಕಾಗುತ್ತೆ. ಕಚೇರಿಗೆ ಗೌರವ ಕೊಡಲಿಲ್ಲ ಅಂದ್ರೆ ನಿಮ್ನೆಲ್ಲ ಈಚೆ ಕಳಿಸ್ತೀನಿ. ಪೇಪರ್ ಇಲ್ಸೋಣ, ಅದು ಕೈಯಲ್ಲಿರೋ ಪೇಪರ್ ಇಲ್ಸೋಣ. ಇದು ನಿಮ್ಮ ದೇವಸ್ಥಾನ, ಇಲ್ಲಿ ಬಂದ್ರೆ ಗೌರವದಿಂದ ನಡ್ಕೊಳ್ಳಿ, ನಾವು ಗೌರವದಿಂದ ಮಾತಾಡ್ತೀವಿ. ಈ ದೇವಸ್ಥಾನಕ್ಕೆ ನೀವು ಕೃಷ್ಣಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಕಟ್ಟಕ್ಕೆ. ಇದಕ್ಕೆ ಅದಕ್ಕೂ ಮುಂದೆ ನೀವು ಅವಮಾನ ಮಾಡ್ತೀವಿ, ನಾವು ಟಾಲರೇಟ್ ಮಾಡಲ್ಲ. ಆದ್ರಿಂದ ಕೃಷ್ಣಪ್ಪನವ್ರು ನೀವು ಎಷ್ಟು ವರ್ಷದಿಂದ ಗೊತ್ತು, MLA ಇಂದ ಗೊತ್ತಿರ್ಬೇಕು. ಪ್ರಿಯಾ ಕೃಷ್ಣ ಎಷ್ಟು ದಿವಸದಿಂದ ಗೊತ್ತು.
ನನಗೂ 50 ವರ್ಷದಿಂದ ಗೊತ್ತು ಕೃಷ್ಣಪ್ಪ ಅವ್ರು ಏನ್ ಕೊಡುಗೆ ಅನ್ನೋದು ನನಗೂ ಸಹ ಗೊತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಸಾವಧಾನ ಅವ್ರು ಹೇಳಿದ್ದಾರೆ ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕೂಗಾಡ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಸಾವಧಾನವಾಗಿ ಬಂದಿದ್ದೀರಿ, ನಿಮ್ಮ ಪಕ್ಷದ ಕಚೇರಿ ಆರಾಮಾಗಿ ಕೂತ್ಕೊಳ್ಳಿ. ನೀವೆಲ್ಲರ ಮಾತು ನಾನು ಕೇಳ್ತೀನಿ. ನಾವಿರೋದೇ ನಿಮ್ಮ ಮಾತು ಕೇಳಕ್ಕೆ. ನಿಮ್ಗೆ ಏನು ಅನುಕೂಲ ಆಗಿದೆ ಅದನ್ನು ಮಾಡೋಕ್ಕೆ ಸರ್ವ ಪ್ರಯತ್ನ ನಾವು ಮಾಡ್ತೇವೆ. ಆದ್ರಿಂದ ಕೃಷ್ಣಪ್ಪನವರಾಗ್ಲಿ ಬ್ರೇಕ್ ಕೃಷ್ಣ ಆಗ್ಲಿ ನನಗೇನು ಗೊತ್ತಲ್ಲ. ಅವ್ರಿಗೆ ನಾನು ಬಹಳ ಚೆನ್ನಾಗಿ ಗೊತ್ತಿದೆ. ಇವತ್ತಿಂದ 50 ವರ್ಷ ನನಗೆ ಪರಿಚಯದವ್ರು. ನಾನು ಕೃಷ್ಣಪ್ಪ ಅವರು ಕಾಲೇಜಲ್ಲಿ ಇದ್ವಿ, ಒಂದೇ ಕಾಲೇಜಲ್ಲಿ ಹೋದವ್ರು ನಾವು, ರೇಣುಕಾಚಾರ್ಯ ಕಾಲೇಜಲ್ಲಿ. ಆದ್ರಿಂದ ಕೃಷ್ಣಪ್ಪನವ್ರ ಬಗ್ಗೆ ನೀವೇನು ಹೇಳೋದು ಬೇಕಾಗಿಲ್ಲ. ಅನ್ಯಾಯ ಆಗಿದೆ ಇಲ್ಲ ಅಂತ ಹೇಳಿಲ್ಲ. ಎಲ್ರಿಗೂ ಸಹ ಆಸೆ ಇರುತ್ತೆ MLA ಆದ್ಮೇಲೆ ನಾವು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವಕಾಶ ಕೊಡಕ್ಕಾಗೋದು 136 ಜನದಲ್ಲಿ ನಾವು ಅವಕಾಶ ಕೊಡಕ್ಕಾಗೋದು 35 ಜನಕ್ಕೆ ಮಾತ್ರ. ಕೆಲವರಿಗೆ 9 ಜನಕ್ಕೆ ನಾವು ಮೊದಲನೇ ಕಂತಲ್ಲಿ ಮೊದಲೇ ಇದ್ದವ್ರಿಗೆಲ್ಲ ಕೊಟ್ವಿ. 2ನೇ ಕಂತಲ್ಲಿ ಹೊಸಬ್ರಿಗೆ ತೆಗೆದು ಸರ್ವ ಪ್ರಯತ್ನವನ್ನು ಸಹ ಮಾಡಿದ್ವಿ. ಆ ಕೃಷ್ಣಪ್ಪನವ್ರ ಹತ್ರ ನಾನು ಪ್ರತಿಯೊಂದು ಹೆಜ್ಜೆನಲ್ಲೂ ಸಹ ಹಂತದಲ್ಲೂ ಸಹ ನಾನು ಮಾತಾಡ್ತಾ ಇದ್ದೆ. ನೋಡಿ ಕೃಷ್ಣಪ್ಪನವ್ರು ಈಗ ನಡೀತಾ ಇದೆ, ಈಗ ಮಾತಾಡ್ತಾ ಇದ್ದೀವಿ, ನೋಡೋಣ, ಪ್ರಯತ್ನ ಮಾಡೋಣ, ನಿಮ್ಮ ಅದೃಷ್ಟ ಹೇಗಿದೆ, ದೇವರ ಅದೃಷ್ಟ, ದೇವರು ನೀವು ಆಶೀರ್ವಾದ ಎಷ್ಟಿದೆ ಅಂತ ಹೇಳಿ ಪ್ರಯತ್ನ ಅಂತ ಸರ್ವ ಪ್ರಯತ್ನವೂ ಸಹ ಮಾಡಿದ್ವಿ. ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಪ್ರಿಯಕೃಷ್ಣನ್ ಬಗ್ಗೆ ಬಹಳ ಅಪಾರವಾದ ಪ್ರೇಮ ಇದೆ. ನಾವು ಸಣ್ಣ ಹುಡುಗ ಮುಂದೆ ಬರಲಿ ಅಂತ ಅವ್ರಿಗೂ ಆಸೆ ಇದೆ. 6 ಜನ ಒಕ್ಕಲಿಗರ ಮಂತ್ರಿ ಇದ್ದಾರೆ. ಎಚ್ಚರಿಕೆ ಮಾಡಕ್ಕಾಗುತ್ತೆ, ಎಲ್ರಿಗೂ ಮಾಡ್ಬೇಕಲ್ಲ. ಆಯ್ತು, ಅದಕ್ಕೇನ್ ಮಾಡಕ್ಕಾಗುತ್ತೆ. ಆದ್ರಿಂದ ನೀವು ಅದ್ರ ಡಿಬೇಟ್ ಮಾಡೋಗಿದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ಆಯ್ತು, ನೀವು ನನಗೆ ಹೇಳಿದೀನಿ, ಅನ್ಯಾಯ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಅವಕಾಶ ಕೊಡ್ಬೇಕಾಗಿತ್ತು, ಆಗ್ಲಿಲ್ಲ. ಬೇರೆ ಏನಾದ್ರು ನಾವು ಮಾಡಕ್ ತಯಾರಿದ್ದೀವಿ. ಅವ್ರಿಗೆ ತೊಂದರೆ ಇಲ್ಲ. ನಾವು ಶ್ರೀಜಾಗ ಕೃಷ್ಣಪ್ಪನವರಾಗ್ಲಿ ಪ್ರಿಯಾ ಕೃಷ್ಣವರಾಗಲಿ ಶ್ರೀಜಾಗ ನಾವು ಬಿಟ್ಕೊಡೋದಿಲ್ಲ. ಕಡೆಯವ್ರಿಗೂ ಸಹ ಏನಾದ್ರು ಪ್ರಯತ್ನ ಮಾಡ್ತೀವಿ, ಅವ್ರಿಗೆ ಏನಾದ್ರು ಒಳ್ಳೇದಾಗಬೇಕು ಅಂತ ಹೇಳಿ. ಅದ್ರ ಜೊತೆಗೆ ನೀವೆಲ್ಲ ಇಷ್ಟೊಂದು ರಾಜೀನಾಮೆ ಪತ್ರ ತಂದು ಕೊಟ್ಟಿದ್ದೀರಿ, ಅದನ್ನೆಲ್ಲ ನೀವು ವಾಪಸ್ ಇಟ್ಕೊಳ್ಳಿ. ಬೇಡ ಅಂದ್ರೆ ನೀವು ಕೃಷ್ಣಪ್ಪವ್ರಿಗೆ ಏನು ಮಾಡ್ಬೇಕು ಅಂತ ಮಾಡೋದು ಬೇಕಾಗಿಲ್ಲ ಅಂತ ಅರ್ಥ ಆಗುತ್ತೆ. ನೋಡಿ, ಒಂದ್ ಕೇಳಿ, ನಾನು ಹರಿಪ್ರಸಾದ್, ನಾನು ನಿಂತ್ರೆ ಮಾತ್ರ ಕಾಂಗ್ರೆಸ್ ಅಂತ ನಾನು ತಿಳ್ಕೊಂಡ್ರೆ ನಾನೇನಾದ್ರು ರಾಜೀನಾಮೆ ಕೊಟ್ರೆ 100 ಜನ ಹರಿಪ್ರಸಾದ್ ತಯಾರಿರ್ತಾರೆ ಕೆಲಸ ಮಾಡಕ್ಕೆ. ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್, ಮಹಿಳಾ ಕಾಂಗ್ರೆಸ್, ಸೇವಾದಳ, ಯೂತ್ ಕಾಂಗ್ರೆಸ್, NSU ಎಲ್ಲ ಆ ಜವಾಬ್ದಾರಿ ನೀವು ಇಟ್ಕೊಳ್ಳಿ. ಅದು ನಿಮ್ಮ ಅನಿಸಿಕೆ, ನಿಮ್ಮ ಬೇಡಿಕೆ ನೀವು ಇಟ್ಟಿದ್ದೀರಿ. ಅದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷ ನಾನು ತೋರಿಸ್ತೇನೆ ರಾಹುಲ್ ಗಾಂಧಿ ಅವ್ರು ಏನ್ ಬರ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ನಮ್ಮ ಖರ್ಗೆ ಸಾಹೇಬ್ರಿಗೂ ಸಹ ಹೇಳಿದ್ದೀನಿ, ವೇಣುಗೋಪಾಲ್ ಅವ್ರಿಗೂ ಸಹ ಹೇಳಿದ್ದೀನಿ. ಆದ್ರಿಂದ ಬಂದು ಭಾಷಣ ಮಾಡಿ. ನಾ ಬ್ಲಾಕ್ ಪ್ರೆಸಿಡೆಂಟ್ ಹೇಳಿದ್ದೀನಿ. ನಾನು ಸುಳ್ಳು ಹೇಳೋಗಿದ್ರೆ ನಾನು ಅವ್ರಿಗೆ ಟೆಲಿಫೋನ್ ತೋರಿಸ್ಬೇಕಾಗಿರ್ಲಿಲ್ಲ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಅವ್ರಿಗೂ ತೋರಿಸಿದ್ದೀನಿ. ಆಯ್ತು, ಎಲ್ರಿಗೂ ಹೇಳಕ್ಕಾಗಲ್ಲ. ಅವ್ರಿಗೆ ಹೇಳಿರೋದ್ರಿಂದ ನಂಬ್ಕೊಂಡಿರಿ. ಈಗ ನೀವೆಲ್ಲರೂ ಸಹ ಕಾಂಗ್ರೆಸ್ ಆಫೀಸ್ ಬಂದಿದ್ದೀರಿ, ನಿಮ್ಗೆಲ್ಲರೂ ಸ್ವಾಗತ. ನಿಮ್ಮ ಕಚೇರಿ ಇದು, ನಿಮ್ಗೆಲ್ಲ ಹಕ್ಕಿದೆ ನಮ್ಮ ಹತ್ರ ಬಂದು ನಿಮ್ಗೆ ನಿಮ್ಮ ಬೇಡಿಕೆಯನ್ನು ಮುಂದಿಡಕ್ಕೆ. ಅದನ್ನ ನಾವು ಕೇಳಲೇಬೇಕು. ಯಾರು ಸಹ ನಿಮ್ಮ ಅಲೆಗಳಿಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಆಫೀಸ್ ಬಂದ ಮೇಲೆ ಅಷ್ಟೇ ಗೌರವ ಇದೆ. ಯಾಕಂದ್ರೆ ನಾವು ಇದನ್ನ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಪ್ರಾರ್ಥನೆ, ನಿಮ್ಮ ಬೇಡಿಕೆ ಎಲ್ಲವೂ ಸಹ ಪುನಃ ನಾನು ವೇಣುಗೋಪಾಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ. ಮತ್ತೆ ಒಂದು ಹೇಳ್ತೀನಿ ಕೇಳಿ, ಪ್ರಿಯಾ ಕೃಷ್ಣನ್ಗೆ ಬಹಳ ವಯಸ್ಸಿದೆ, ಇನ್ನೂ 50 ವರ್ಷ ರಾಜಕಾರಣ ಮಾಡ್ಬೋದು. ಆದ್ರಿಂದ ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ಏನು ಯೋಚನೆ ಮಾಡ್ಬೇಕಾದ್ರೆ ಒಳ್ಳೆ ಭವಿಷ್ಯ ಇದೆ. ಅದಕ್ಕೆ ನಮ್ಮ ಜವಾಬ್ದಾರಿ. ಕೃಷ್ಣಪ್ಪನವರು ನಮ್ಮ ತರ ಒಂದು ಲಾಸ್ಟ್ ಸ್ಟೇಜ್ ಇದ್ದೀವಿ. ನಾವು ಮುಂದಿನ ಪೀಳಿಗೆಗೆ ನಾವೇನಾದ್ರು ಮಾಡಬೇಕು. ಪ್ರಿಯಾ ಕೃಷ್ಣನ್ಗೆ ಏನಾದ್ರು ಡೆಫಿನೆಟ್ಲಿ ಮಾಡ್ತೀವಿ. ಅಲ್ಲಿವರೆಗೂ ಸಹ ನೀವು ಸಾವಧಾನವಾಗಿರಿ. ಈ ರಾಜೀನಾಮೆ ಪತ್ರಿಕೆಗಳೆಲ್ಲ ನೀವು ಇಟ್ಕೊಳ್ಳಿ. ನಾನು ಮಾಡಲಿಲ್ಲ ಅಂದ್ರೆ ಅವ್ರು ಬಂದು ನನಗೆ ಕೊಡಿ, ನಾನು ತಗೋತೀನಿ. ಬಂದಿದ್ದೀವಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೈಡ್ ಯಾರು ಹೇಳಿದ್ರಿ? ನಾನು ಯಾರು? ನಾನು 50 ವರ್ಷ ದುಡಿದು ನಾನು ಈಗ ಅಧ್ಯಕ್ಷ ಆಗಿದ್ದೀನಿ.
ಎಲ್ರಿಗೂ ಅವಕಾಶ ಸಿಗುತ್ತೆ. ಆರಾಮಾಗಿರಿ. ಪ್ರಿಯಾ ಕೃಷ್ಣನಿಗಂತೂ ಅವಕಾಶ ಸಿಗುತ್ತೆ. ಏನ್ ಸಿಗುತ್ತೆ ಅನ್ನೋದು ನಾವು ಮುಂದೆ ಹೇಳ್ತೀವಿ. ಧೈರ್ಯವಾಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.